ಕರ್ನಾಟಕದ ಜನತೆಗೆ ಅಶ್ವಿನಿ ಗೌಡ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ನನ್ನ ಈ ವಾಯ್ಸನ್ನು ನೀವು ಕೇಳಕ್ಕೆ ಶುರು ಮಾಡಿ 1 ವರ್ಷ ಆಯಿತು. ಸಾಧಕರ ಮಾತು ಜನವರಿ 21, 2024ರಿಂದ ಜನವರಿ 21, 2025ರವರೆಗೆ ಈ 365 ದಿನದಲ್ಲಿ 62 ಸಾಧಕರನ್ನು ನಿಮ್ಮ ಮುಂದೆ ಕರೆತರಲಾಯಿತು. ವಿವಿಧ ಕ್ಷೇತ್ರಗಳು, ವಿವಿಧ ರೀತಿಯ ಸಾಧನೆಗಳು, ವಿವಿಧ ರೀತಿಯ ಜೀವನ ಶೈಲಿ. ವರ್ಷದಲ್ಲಿ ಒಂದೇ ಮನೆಯಲ್ಲಿ 3 ಸಾವುಗಳನ್ನು ನೋಡಾದ್ಮೇಲೆ ಉಟ್ಕೊಂಡಿದ್ದೆ ನಮ್ಮ ಸಾಧಕರ ಮಾತು. ಸಮಸ್ತ ಕರ್ನಾಟಕದ ಜನತೆಗೆ ಅಶ್ವಿನಿ ಗೌಡ ಮಾಡುವ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಆಲ್ಮೋಸ್ಟ್ ನನ್ನ ಈ ವಾಯ್ಸನ್ನು ನೀವು ಕೇಳಕ್ಕೆ ಶುರು ಮಾಡಿ 1 ವರ್ಷ ಆಯಿತು. ಎಸ್, ನಮ್ಮ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಇವತ್ತು 1 ವರ್ಷದ ಆ್ಯನಿವರ್ಸರಿನ ಅಥವಾ 1 ವರ್ಷದ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದೆ. ಅದಕ್ಕೆ ಎಲ್ಲರಿಗೂ ನೀವುಗಳು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ, ನೀವು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿದ್ದಕ್ಕೆ ಈ 1 ವರ್ಷನ ನಾವು ಯಶಸ್ವಿಯಾಗಿ ಪೂರೈಸೋದಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸಾಧಕರ ಮಾತು ಜನವರಿ 21, 2024ರಿಂದ ಜನವರಿ 21, 2025ರವರೆಗೆ ಅಂದರೆ 365 ದಿನ. ಈ 365 ದಿನದಲ್ಲಿ 62 ಸಾಧಕರನ್ನು ನಿಮ್ಮ ಮುಂದೆ ಕರೆತರಲಾಯಿತು. ವಿವಿಧ ಕ್ಷೇತ್ರಗಳು, ವಿವಿಧ ರೀತಿಯ ಸಾಧನೆಗಳು, ವಿವಿಧ ರೀತಿಯ ಜೀವನ ಶೈಲಿ, ಈ ರೀತಿ ಹಲವಾರು ಸಾಧಕರನ್ನು ಕರೆತಂದ್ವಿ. ಇದು ಇನ್ನೂ ಆರಂಭ, ಅಂದರೆ ವರ್ಷದ ಆರಂಭ. ಇನ್ನು ಅನೇಕ ಸಾಧಕರನ್ನು ನಿಮ್ಮ ಮುಂದೆ ಕರೆತರೋ ಪ್ರಯತ್ನ ಮಾಡ್ತೀವಿ. ಈ ಮೊದಲ ವರ್ಷ ನೀವು ಕೊಟ್ಟ ಪ್ರೀತಿ ಬರೋಬ್ಬರಿ 8,000 ಸಬ್ಸ್ಕ್ರೈಬರ್ಸ್. ಸಾಧಕರ ಮಾತು ಫಸ್ಟ್ ಆ್ಯನಿವರ್ಸರಿ ಸಂಭ್ರಮದಲ್ಲಿ ಈ 1 ವರ್ಷದಲ್ಲಿ ಅಂದರೆ ನಾವೆಲ್ಲ ಆಚೆ ಹೋದಾಗ ಒಂದಷ್ಟು ಪಬ್ಲಿಕ್ ನಮಗೆ ಕ್ವಶನ್ಸ್ ಕೇಳ್ತಾ ಇದ್ರು, ಬಟ್ ನಮಗೆ ಅಲ್ಲಿ ಆನ್ಸರ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಈ ಒಂದು ಆ್ಯನಿವರ್ಸರಿ ಸಂಭ್ರಮದಲ್ಲಿ ಪಬ್ಲಿಕ್ ಕೇಳಿರೋ ಒಂದಷ್ಟು ಪ್ರಶ್ನೆಗಳಲ್ಲಿ ಒಂದಷ್ಟು ಕ್ವಶನ್ಸ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು 5 ಕ್ವಶನ್ಸ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ 5 ಪ್ರಶ್ನೆಗಳಿಗೆ ನಾವು ನಮ್ಮ ಸಾಧಕರ ಮಾತು ಆ್ಯನಿವರ್ಸರಿ ಸಂಭ್ರಮದಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ಬಿಟ್ಟು. ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಸಾಧಕರ ಮಾತು ಹೇಗೆ ಉಟ್ಕೊಳ್ತು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏಕೆಂದರೆ ಇದು ಒಂದು ಖುಷಿ ಸಮಯದಲ್ಲಿ ಸಾಧಕರ ಮಾತು ಉಟ್ಕೊಂಡಿದ್ದಲ್ಲ. ಒಂದೇ ಮನೆಯಲ್ಲಿ 1 ವರ್ಷದಲ್ಲಿ 3 ಸಾವುಗಳನ್ನ ನಾವು ನೋಡಿದಾಗ ನಾವೇ ಡಿಪ್ರೆಷನ್ಗೆ ಹೋಗ್ತೀವಿ. ಏನಿದೆ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಮುಂದಿನ ಜೀವನ ಹೇಗೆ, ಈ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ಯೋಚನೆ ಮಾಡಿದಾಗ ನಮ್ಮ ಲೈಫನ್ನು ಅಂದರೆ ಮುಂದಿನ ಈ ನಮ್ಮ ಲೈಫನ್ನು ಬೇರೆ ರೀತಿ ಅಂದರೆ ಬೇರೆ ವರ್ಷನಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಅಂದರೆ ಫ್ಯಾಮಿಲಿ ಲೈಫ್ನ ನಾವು ಇಲ್ಲಿ ಮುಗಿಸಿದ್ವಿ, ಸೊ ಬೇರೆ ರೀತಿ ನಮ್ಮ ಲೈಫನ್ನು ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಫ್ಯಾಮಿಲಿ ವರ್ಷನ್ ಸಾಕು, ಇನ್ನು ಬೇರೆ ರೀತಿ ಅಂದರೆ ಸಮಾಜಮುಖಿಯಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದಾಗ ಸಾಧಕರ ಮಾತು ಕಾನ್ಸೆಪ್ಟ್ ಉಟ್ಕೊಳ್ತು. ಒಂದು ಮಜಾ ಏನಪ್ಪ ಅಂದರೆ, ನೀವು ಕೇಳಿರೋ ಪ್ರಶ್ನೆ ತುಂಬ ಮಜವಾಗಿದೆ. ನಾವು ಮೊದಲ ಸಾಧಕರನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದು. ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಶ್ರೀಮತಿ ಜಸ್ಟಿನ್ ಡಿಸೋಜಾ ಮ್ಯಾಮ್ ಏನಿದ್ರು ಅವರನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅವರನ್ನು ಮಾತ್ರ ನಾವು ಹುಡುಕೊಂಡು ಹೋದ್ವಿ. ಇನ್ನು ಉಳಿದ ಎಲ್ಲ ಸಾಧಕರನ್ನು ನೀವುಗಳೇ ಪಬ್ಲಿಕ್ಕೇ ಸಜೆಸ್ಟ್ ಮಾಡ್ತಾ ಇದ್ದೀರಾ. ಇಂಥ ಫೋನ್ ಮಾಡಿ ಹೇಳ್ತೀರಾ, ಮೆಸೇಜ್ ಮಾಡಿ ಹೇಳ್ತೀರಾ, ಇಂಥ ಕಡೆ ಇಂಥವ್ರು ಇದ್ದಾರೆ ನೋಡಿ ಮ್ಯಾಮ್, ನೋಡಿ ಸರ್ ಅಂತ ಹೇಳ್ಬಿಟ್ಟು ನೀವೇ ಫೋನ್ ಮಾಡಿ ಹೇಳ್ತೀರಾ. ನೀವು ಹೇಳಿದ ಮೇಲೆ ನಾವು ಆ ಒಂದು ಕಾಂಟ್ಯಾಕ್ಟ್ ಮೇಲೆ ಮತ್ತೆ ಕ್ರಾಸ್ ಎನ್ಕ್ವೈರಿ ಮಾಡಿಬಿಟ್ಟು ಆ ಸಾಧಕರು ನಮ್ಮ ಚಾನಲ್ಗೆ ಫಿಟ್ ಇದ್ದಾರಾ ಅಂತ ಗುರುತಿಸಿ ಕ್ಯಾಮ್ರಾ ಮುಂದೆ ಕರೆತರ್ತೀವಿ. ತುಂಬ ಚೆನ್ನಾಗಿದೆ, ಒಂದು ಮಾತಲ್ಲಿ ಹೇಳಲಿಕ್ಕಾಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತನೂ 100 ಪಟ್ಟು ತುಂಬ ಚೆನ್ನಾಗಿದೆ ನಮ್ಮ ಲೈಫು. ತುಂಬಾ ತಂದು ಕೊಟ್ರಿ, ನೀವುಗಳು ಕೊಟ್ಟಿದ್ದು ಸಾಧಕರ ಮಾತು ಯೂಟ್ಯೂಬ್ ಚಾನಲ್ಗೆ ನೀವೇನು ಪ್ರೀತಿ ಕೊಟ್ರಿ ಆ ಪ್ರೀತಿಯಿಂದ ನಾನು ಇವತ್ತು ಇಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಇದು ಸುಮ್ಮನೆ ತಮಾಷೆ ಅಲ್ಲ. ಈ 1 ವರ್ಷದಲ್ಲಿ ನೀವು ನಮ್ಮನ್ನು
ಎಷ್ಟೋ ಚಾನಲ್ಗಳು ಬರ್ಬೋದು ಹೋಗ್ಬೋದು, ಅದು ಬೇರೆ ಮಾತು. ಬಟ್ ನೀವು ನಮ್ಮನ್ನು ನಂಬಿ ಇಲ್ಲಿವರೆಗೂ ಹರಸಿ ತೊಗೊಂಡು ಬಂದಿದ್ದೀರಾ, ಇಲ್ಲಿ ಕೂರಿಸಿದ್ದೀರಾ ಅಂತ ಅಂದರೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆ ಇದೆಯಲ್ಲ, ಅದು ಅಗಾಧ. ಮುಂದೇನೂ ಕೂಡ ನಿಮ್ಮ ನಂಬಿಕೆಗೆ ಎಲ್ಲೂ ಹುಸಿ ಬರದೇ ಇರೋ ರೀತಿ ನಡ್ಕೊಳ್ತೀವಿ ಅಂತ ಹೇಳ್ಬೋದು. ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ, ಸಾಧಕರ ಮಾತು ಏನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಒಂದನ್ನು ಮಾತ್ರ ಹೇಳ್ಬೋದು, ಇದಿಷ್ಟೂ ಸಾಧಕರ ಮಾತು ಕೊಟ್ಟಿರೋದು. ಆಮೇಲೆ ಈ ಥರದ್ದು ಸುಮಾರು ಬುಕ್ಸ್ಗಳನ್ನ ನಮಗೆ ಸಾಧಕರ ಮಾತು ಕೊಟ್ಟಿದೆ. ಆಮೇಲೆ ಸುಮಾರು ಸನ್ಮಾನಗಳನ್ನ ಕೊಟ್ಟಿದೆ. ಏನೂ ಅಲ್ಲದೆ ಇರೋ 2024ರಲ್ಲಿ ಅಶ್ವಿನಿ ಗೌಡ ಅಂದರೆ ಯಾರಿಗೆ ಗೊತ್ತಿರಲಿಲ್ಲ. ಬಟ್ ಇವತ್ತು ಅಶ್ವಿನಿ ಗೌಡ ಅಂತ ಅಂದರೆ ಸಾಧಕರ ಮಾತು ಅನ್ನೋ ಲೆವೆಲ್ಗೆ ನೀವುಗಳು ಬೆಳೆಸಿದ್ದೀರ. ಇಷ್ಟು ಒಂದು ಮಾತಲ್ಲಿ ಹೇಳಿದರೆ ಸಾಕಾಗಲ್ಲ, ಇಷ್ಟನ್ನು ಮಾತ್ರ ಹೇಳಬಲ್ಲೆ ನಾನು ಅಷ್ಟೇ. ಅವರಿಗೆ ಸಿಕ್ಕಿರೋ ಟೈಟಲ್ ಥರನೇ ಅವರು ಒಂದು ಉಕ್ಕಿನ ಮಹಿಳೆ ಅಂತ ಹೇಳ್ಬೋದು. ಸಾವಿತ್ರಿ ಟೀಚರ್, ನಮ್ಮ ಊರಿನ ಮಗಳು. RT ಅರುಣ್ ಕುಮಾರ್ ಸರ್ ಒಂದು ಆಸ್ಟ್ರಿಚ್ ಪಕ್ಷಿ ಥರ. ಮತ್ತೆ ಎಷ್ಟೇ ಕಷ್ಟಗಳು, ಎಷ್ಟೇ ಹೆಲ್ತ್ ಸರಿ ಇಲ್ಲ ಅಂದರೂ ಎಲ್ಲದನ್ನೂ ಮೆಟ್ಟಿ ನಿಂತಿದ್ದಾರೆ. ಅರಸು ಪುಟಾಣಿ, ಅವನ ಮೆಮೊರಿ ಪವರ್ ಇದೆ ಅಲ್ಲ, ಅದು ಆ್ಯಡ್ಸ್ ಆಫ್. ತುಂಬ ಕಷ್ಟ ನೋಡಿರೋ ಅಂಥ ಮಹಿಳೆ, ಆದ್ರೂ ಅದನ್ನು ಯಾವುದನ್ನು ತಲೆಗೆ ಹಚ್ಕೊಳ್ದೆ ಮುನ್ನುಗ್ತಾ ಇದ್ದಾರೆ. ಬಸಪ್ಪ ಸರ್, ಅವರ ಅನುಭವಗಳಿದಾವಲ್ಲ, ಇವಾಗಿನ ಜನ್ರೇಷನ್ಗೆ ಒಂದು ಜೇನುತುಪ್ಪದ ಥರ ಇದೆ. ಮದರ್ ತೆರೆಸಾ ಅಂತ ಹೇಳ್ಬೋದು ಪುಷ್ಪಲತಾ ಅವ್ರನ್ನ. ಶ್ರೀ ಗುರುಬಸವ ಮಹಾಸ್ವಾಮಿಗಳು ಅಗಾಧವಾದ ಭಕ್ತ ವೃಂದನ ಹೊಂದಿದ್ದಾರೆ. ಅದರಲ್ಲೂ ಆಶಾ ಅಂತ ಒಬ್ಬ ಭಕ್ತನ ಅವ್ರು ಪಡ್ಕೊಂಡಿರೋದು ಅವರ ಪುಣ್ಯನೋ ಅಥವಾ ನಮ್ಮ ಪುಣ್ಯನೋ ಗೊತ್ತಿಲ್ಲ. ಮಿಸ್ಟರ್ ಇಂಡಿಯಾ ಆ್ಯಕ್ಚುಲಿ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ನಮ್ಮ ದಾವಣಗೆರೆಯಲ್ಲಿ ಮಂಜು ಸರ್ ಇರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. RIK ಹಾಸ್ಪಿಟಲ್ TG ರವಿಕುಮಾರ್ ಸರ್, ಎಲ್ಲ ಕಷ್ಟಗಳನ್ನು ಮೀರಿ ಮತ್ತೆ ಸಮಾಜ ಸೇವೆಗೆ ಅಂತ ನಿಂತಿದ್ದೀರಾ. ಹ್ಯಾಟ್ಸ್ ಆಫ್. ಹರೀಶ, ನಿನ್ನ ಸಾಧನೆಗೆ ಯಾವತ್ತೂ ಕೊನೆ ಇರದೇ ಇರಲಿ ಹರೀಶ. ಇನ್ನೂ ಹೆಚ್ಚು ಸಾಧನೆ ಮಾಡ್ಕೊಂಡು ಹೋಗು ಮ್ಯಾಮ್. ನಮಗೆ ಒಂದು ಅವಕಾಶ ಕೊಟ್ರಿ ನೀವು. ಆ ಟೈಮ್ ನಮ್ಮ ಚಾನಲ್ ಆರಂಭ ಆಗಿ ಒಂದು 3 ಮಂತ್ಸ್ಗೆ ನಿಮ್ಮನ್ನು ಇಂಟರ್ವ್ಯೂ ಮಾಡೋ ಸೌಭಾಗ್ಯ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ಆಯಿತು. ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ವಿನಯ್ ಕುಮಾರ್ ಸರ್, ನಾನು ನಿಮ್ಮ ಒಂದು ಸಿಂಪ್ಲಿಸಿಟಿಗೆ ಫ್ಯಾನ್. ಸೃಷ್ಟಿ ಪುಟ್ಟ, ನೀನು ಈ ಒಂದು ನಿನ್ನ ಈ ಯೋಗಾಭ್ಯಾಸ ಏನಿದೆ ಇದು ನಿನ್ನ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಲಿ. ಆಮೇಲೆ ನಿನ್ನ ಕನಸು ಏನಿದೆ, ಬಡವರಿಗೆ ಸಹಾಯ ಮಾಡಬೇಕು, IAS ಆಫೀಸರ್ ಆಗಬೇಕು ಅಂತ ಏನಿದೆ ಅಲ್ಲ, ಆ ನಿನ್ನ ಕನಸುಗಳೆಲ್ಲ ಈಡೇರಲಿ ಪುಟ್ಟ. ಅನಿಲ್ ಕುಮಾರ್ ಮುಂಡಾ ಸರ್, ನಿಮ್ಮ ಈ ಬರ್ಡೇಗೆ ವಿಶ್ ಮಾಡೋದು, ಕೇಕ್ ಕಟ್ ಮಾಡಿಸೋದು ಏನಿದೆ ಸರ್, ಇನ್ನೂ 1000 ಲೆವೆಲ್ಗೆ ಹೋಗಲಿ ಅಂತ ಹೇಳ್ತೀನಿ ಸರ್. ಮನೋಜ್ ಪೂಜಾರ್ ಸರ್, ನಿಮ್ಮ ಒಂದು ಹೆಲ್ತ್ ಟಿಪ್ಸನ್ನು ನಮ್ಗೆ ಹೇಳ್ಕೊಡಿ ಸರ್. ಏನು ಹೇಳೋದು, ರೇಖಾ ಮ್ಯಾಮ್ ಮತ್ತು ನಾಗರಾಜ್ ಸರ್, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ನಿಮ್ಮ ಒಂದು ಬಾಂಡಿಂಗ್ ಏನಿದೆ, ಅದನ್ನು ಇವಾಗಿನ ಕಪಲ್ಸ್ ಸ್ವಲ್ಪ ಅಳವಡಿಸ್ಕೊಳ್ಳಿ ಅಂತ. ಉಸ್ತಾ ಮ್ಯಾಮ್, ಸ್ಪೀಚ್ಲೆಸ್. ಬಟ್ ನನಗೆ ನೀವು ತುಂಬ ಇಷ್ಟ, ತುಂಬ ಇನ್ಸ್ಪೈರ್ ಆದ್ರಿ. ಬೈರೇಶ್ ಸರ್, ನೀವು ವ್ಯವಸಾಯದಲ್ಲಿ ತುಂಬ ಸಾಧನೆ ಮಾಡಬೇಕು ಅಂತ ಇದ್ದೀರಾ. ಆ ನಿಮ್ಮ ಸಾಧನೆ ಎಲ್ಲನೂ ಬೇಗ ಈಡೇರಲಿ ಅಂತ ಕೇಳ್ಕೊಳ್ತೀನಿ. ಲಕ್ಷ್ಮೀ ದೇವಿ ಮ್ಯಾಮ್, ನಿಮ್ಮ ಒಂದು ಸಾಧನೆಗೆ ಹ್ಯಾಟ್ಸ್ ಆಫ್.
ವೆಂಕಟೇಶ್ ಸರ್, ನಾವು ಬಂದು ನಿಮ್ಮನ್ನು ಕೇಳಿದಾಗ ಒಂದು ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿದಾಗ ತುಂಬ ಪ್ರೀತಿಯಿಂದ ಒಪ್ಕೊಂಡ್ರಿ ಸರ್. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರಾಜ್ ಸರ್, ನಿಮ್ಮ ಒಂದು ಸಿಂಪ್ಲಿಸಿಟಿ ಏನಿದೆ ಅಲ್ಲ, ಒಂದು ಹಂಬಲ್ನೆಸ್ ಇದೆ ಅಲ್ಲ, ಆ ಪೊಲಿಟಿಷಿಯನಲ್ಲೂ ಈ ಥರ ಇರ್ತಾರ ಅನ್ನಿಸ್ತು ನನಗೆ. ಯುಗಧರ್ಮ ರಾಮಣ್ಣ ಅವರೇ, ನಿಜವಾಗ್ಲೂ ಈ ನಮ್ಮ ಯುಗಕ್ಕೆ ನೀವು ಯುಗಧರ್ಮ ರಾಮಣ್ಣ ಅವರೇ. ಇದೇ ರೀತಿ ನಕ್ಕಿದ್ದೀನಲ್ಲ ಆ ಎಪಿಸೋಡಲ್ಲೆಲ್ಲ. ಓಂಕಾರಪ್ಪ ಸರ್, ನಿಮ್ಮನ್ನು ಮೀಟ್ ಮಾಡೋದು ಬೇಡ, ಜಸ್ಟ್ ಓಂಕಾರಪ್ಪ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡ್ರೆ ನಗು ಬರುತ್ತೆ ಸರ್. ಅಷ್ಟು ಏನಂದರೆ ವಾಸ್ತವ ಸತ್ಯಗಳನ್ನ ನೀವು ಕಾಮಿಡಿಯಾಗಿ ಹೇಳ್ತಾ ಇದ್ದೀರಾ. ನಮ್ಮ ದಾವಣಗೆರೆಯ ಹೆಮ್ಮೆ. ಕಣ್ಣಾಳ ಅಂಜನಪ್ಪ ಅವರು, ನಿಜವಾಗ್ಲೂ ಖುಷಿ ಆಯಿತು. ನಮ್ಮ ಶಾಮ್ನೂರ್ನವರು ಇಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಯೂಟ್ಯೂಬರ್ ಗಾಯತ್ರಿ ಮ್ಯಾಮ್, ನಿಮ್ಮ ಒಂದು ಪೇಷನ್ಸ್ಗೆ, ಆಮೇಲೆ ನಿಮ್ಮ ಈ ಒಂದು ಸಾಧನೆ ಏನಿದೆ ಅಲ್ಲ ಮ್ಯಾಮ್, ಹ್ಯಾಟ್ಸ್ ಆಫ್ ಮ್ಯಾಮ್. ತುಂಬ ಆಸೆ ಇಟ್ಕೊಂಡಿದ್ದಾರೆ ಲೈಫಲ್ಲಿ, ಆಮೇಲೆ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾರೆ ಬೆಳಿಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಎಲ್ಲ ಕನಸುಗಳು ಕೋಚ್ ಈಡೇರಲಿ. ಬಿಂದು, ನಮ್ಮ ಮನೆ ಹುಡುಗಿ ಅಂದರೆ ಜಿ ಕನ್ನಡ ನಮ್ಮ ಹೊನ್ನಾಳಿವರೆಗೂ ಬಂದಿದೆ ಅಂತ ಹೇಳಿದರೆ ತುಂಬ ಖುಷಿ ಆಗುತ್ತೆ. ಅಣ್ಣನೇ, ಏಕೆಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಜಗಣ್ಣ, ನೀವು ನಿಮ್ಮ ದುಡಿಮೆಯ ಒಂದು ಭಾಗನ ನಮಗೆ ಅಂತ ತೆಗೆದಿಟ್ಬಿಟ್ಟು, ಹೆಣ್ಮಕ್ಳಿಗೆ ಅಂತ ತೆಗೆದ್ಬಿಟ್ಟು, ಪ್ರತಿ ಹೆಣ್ಮಕ್ಳಿಗೂ ರಕ್ಷಾಬಂಧನದಿಂದ ದಿನ ರಾಖಿ ಕಟ್ಟಿಸ್ಕೊಂಡು ನೀವು ಬಾಗಿನ ಕೊಡ್ತಿರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಣ್ಣ. ಪ್ರಿಯಾಂಕಾ, ತುಂಬ ಕನಸು ಓದ್ತಿರೋ ಹುಡುಗಿ, ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಹುಡುಗಿ. ಕಷ್ಟ ಇದೆ, ಎಲ್ಲದನ್ನು ನುಂಗ್ಕೊಂಡು ಸಾಧನೆ ಮಾಡಲಿಕ್ಕೆ ಅಂತ ಹೊರಟಿದ್ದೀರಾ ಪ್ರಿಯಾಂಕಾ. ಆಲ್ ದ ಬೆಸ್ಟ್. ಯೋಗೇಶ್ ಅಣ್ಣ, ನಾವು ದಾವಣಗೆರೆಯಿಂದ ಬರ್ತಿದ್ದೀವಿ ಅಂತ ಅಂದಾಗ ತುಂಬ ಪ್ರೀತಿಯಿಂದ, ನಾವು ಅಲ್ಲಿ ಆಶ್ರಮಕ್ಕೆ ಬಂದಾಗ ನೀವು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕಂಡ್ರಿ ಅಂತ ಹೇಳಿದರೆ ನಿಜವಾಗ್ಲೂ ಅಣ್ಣ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಬಡ್ದಾಡ್ ಸರ್, ಏನು ಹೇಳೋದು, ತುಂಬ ಸಪೋರ್ಟಿವ್ ವ್ಯಕ್ತಿ ಅಂತ ಹೇಳ್ಬೋದು. ಒಂದು ಸ್ವಲ್ಪನೂ ಏನಂದರೆ ನಾನು ಒಬ್ಬ ದೊಡ್ಡ ವ್ಯಕ್ತಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಏನೂ ಇಲ್ಲ. ಎಲ್ಲರೂ ನಾನು ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅನ್ನೋದು ಒಂದು ನಿಮ್ಮ ಆಸೆ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಸವಿತಾ, ಆ್ಯಕ್ಚುಲಿ ನಿಮಗೆ ಆ ದೇವರು ಶಕ್ತಿ ಕೊಡಲಿ ಎಲ್ಲದನ್ನೂ ನಿಭಾಯಿಸಲಿಕ್ಕೆ ಅಂತ ಕೇಳ್ಬೋದು ಅಷ್ಟೇ. ಕೀರ್ತಿ ಪುಟ್ಟ, ನಿನ್ನ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಫೈಜ್ ನಟರಾಜ್ ಸರ್, ಹೇಗೆ ಅಂದರೆ ಅವರು ಹಿಂದೂ ಮುಸ್ಲಿಮ್ನ ಅವರ ಹೆಸರಲ್ಲಿ ಸಮಾಗಮ ಮಾಡಿಕೊಂಡಿದ್ದಾರೆ. ಒಂದು ಭಾವೈಕ್ಯದ ಭಾವನ ಮೆರೆದಿದ್ದಾರೆ ಅಂತ ಹೇಳ್ಬೋದು. ದಾವಣಗೆರೆಯವರು, ವಿರಕ್ತ ಮಠ ಬಸವಪ್ರಭು ಗುರೂಜಿಯವರು, ವೆಲ್ ಎಜುಕೇಟೆಡ್ ಫಸ್ಟು, ಆಮೇಲೆ ಅವರು ಶ್ರೀಗಳು ವೆಲ್ ಎಜುಕೇಟೆಡ್ ಆಗೋದ್ರಿಂದ ಒಂದಷ್ಟು ಅವರು ಯೋಚನೆ ಮಾಡೋ ರೀತಿ ತುಂಬ ಡಿಫ್ರೆಂಟ್ ಆಗಿರ್ತವೆ ಅಂತ ನಂಗೆ ಅನಿಸ್ತು. ಇದು ಮಾತ್ರ ನಿಜವಾಗ್ಲೂ ನಮ್ಮ ಇಷ್ಟು ಎಪಿಸೋಡಲ್ಲಿ ಇದು ನಮಗೆ ಒಂದು ಸ್ಪೆಷಲ್ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಏಕೆಂದರೆ ನಾವು ಕೂಡ ಯೋಚನೆ ಮಾಡಿರಲಿಲ್ಲ ಅವರಿಗೆ ಅಷ್ಟೊಂದು ಕಷ್ಟಗಳಿರ್ತವೆ ಅಂತ ಹೇಳಿಬಿಟ್ಟು. ಅವರ ಕಷ್ಟಗಳನ್ನ ಕೇಳಿದಾಗ ನಿಜವಾಗ್ಲೂ ಮೈಯೆಲ್ಲ ಜುಮ್ಮಂತು ನಮಗೆ. ಗುರುಸಿದ್ಧ ಸ್ವಾಮಿ ಸರ್, ಸೈಂಟಿಸ್ಟ್ ಮತ್ತು ಟೀಚರ್, ನೀವು ಎಷ್ಟು ಬ್ಯುಸಿ ಆಗಿರ್ತೀರಾ ಅಂತ ಅಂದರೆ ಸರ್, ಸ್ಕೂಲ್ ಮತ್ತು ನಿಮ್ಮ ಒಂದು ಈ ಕಡೆ ಸೈಂಟಿಸ್ಟ್ ಇದರಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀರಾ ಅಂದರೆ ಅಷ್ಟರಲ್ಲೂ ನಮಗೆ ಟೈಮ್ ಕೊಟ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಪ್ಪ ಗೌಡ್ರು ಅಪ್ಪಾಜಿ,
ವಿ ಮಿಸ್ ಯು ಅಪ್ಪಾಜಿ. ಬಟ್ ನೀವು ಅವತ್ತು ಮನಸ್ಸು ಮಾಡಿಬಿಟ್ಟು ನಮಗೆ ಆ ಒಂದು ಸಂದರ್ಶನ ಕೊಟ್ಟಿಲ್ಲ ಅಂತ ಅಂದಿದ್ರೆ ನಿಜವಾಗ್ಲೂ ಮತ್ತೆ ನಾವು ಯಾವತ್ತೂ ತೊಗೊಳಕ್ಕಾಗ್ತಾ ಇರಲಿಲ್ಲ. ನಿಜವಾಗ್ಲೂ ಇದು ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಬಟ್ ವಿ ಮಿಸ್ ಯು ಅಪ್ಪಾಜಿ. ಶಂಕ್ರಮ್ಮ, ಲೇಡಿ ಟೈಗರ್. ವಿಷ್ಣು ತುಂಬ ಲೈಫ್ ಇದೆ, ಸೋಷಲ್ ಇನ್ಫ್ಲುಯೆನ್ಸರ್, ಆಮೇಲೆ ತುಂಬ ಹಂಬಲ್ ಇರೋವಂಥ ವ್ಯಕ್ತಿ. ನವೀನ್ ಸರ್, ಎಷ್ಟೊಂದು ವಿಚಾರಗಳನ್ನ ನೀವು ನಮಗೆ ತಿಳಿಸ್ಕೊಟ್ರಿ. ಯಾಕಂದರೆ ಸೈಕ್ಲಿಸ್ಟ್ ಬಗ್ಗೆ ಇರೋವಂಥ ಗೊಂದಲಗಳನ್ನ ತುಂಬ ದೂರ ಮಾಡಿದ್ರಿ ನೀವು, ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಫ್ಯಾಮಿಲಿ, ನಮ್ಮ ರಂಗಭೂಮಿನಲ್ಲಿ ಒಳ್ಳೆ ಲೈಫ್ ಇದೆ ಅವ್ರಿಗೆ. ಅಣ್ಣ, ನೀವು ಒಬ್ಬ ಪೊಲಿಟಿಷಿಯನ್ ಆಗೋ ಎಲ್ಲ ಲಕ್ಷಣಗಳು ಇದ್ದಾವೆ. ಆಲ್ ದ ಬೆಸ್ಟ್ ಅಣ್ಣ. ಏನಂದರೆ ಆಯುರ್ ವಿಭಾಗ, CJ ಹಾಸ್ಪಿಟಲ್, ಏಕೆಂದರೆ ಅವರು ಆಯುರ್ವೇದಿಕ್ ಮೆಡಿಸನ್ನ ಸ್ವಲ್ಪ ಬೆಳಕಿಗೆ ತರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಆ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್ ಸರ್. ಓ, ಇತಿಹಾಸ ತಜ್ಞರು, ಅವರಿಗೆ ಎಷ್ಟು ಆಶವಿದೆ ಅಂದರೆ ಇನ್ನೂ ಏನೋ ಕಂಡುಹಿಡಬೇಕು, ಇನ್ನೂ ಏನೋ ನಾನು ಸರ್ಚ್ ಮಾಡಬೇಕು ಈ ಥರನೇ ಇದೆ. ಅವ್ರು ಏನಂದರೆ ಅವ್ರಿಗೆ ನನಗೆ ಸುಸ್ತಾಯಿತು ಅಂತ ಅವ್ರು ಎಲ್ಲೂ ಕೂತಿದ್ದು ನಾವು ನೋಡಲೇ ಇಲ್ಲ. ಅವರ ಒಂದು ಇತಿಹಾಸ ಸಂಶೋಧನೆ ಬಗ್ಗೆ ಅವ್ರು ಹೇಳಿದಾಗ ಅವ್ರು ಎಲ್ಲೂ ನನಗೆ ಸಾಕಾಯಿತು, ನಾನು ಇಲ್ಲಿ ಕೂರ್ತೀನಿ, ರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿದ ಮಾತೇ ಇಲ್ಲ. ರಮೇಶ್ ಅಣ್ಣ, ಪ್ರಜಾಕೀಯ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಆಟೋ ಡ್ರೈವರ್ ಆಗಿಬಿಟ್ಟು ನೀವು ನಿಮ್ಮದೇ ಆದ ರೀತಿ ಕೊಡುಗೆ ಕೊಡ್ತಾ ಇದ್ದೀರಾ. ಅಣ್ಣ, ನಿಮ್ಮ ಕನ್ನಡ ಇದೆ ಅಲ್ಲ, ಎಷ್ಟು ಸ್ವಚ್ಛವಾಗಿದೆ ಅಂತ ಅಂದರೆ ಎಲ್ಲರೂ ಕಲೀಲೇಬೇಕು. ಎಲ್ಲಪ್ಪ ಸರ್, ಕನ್ನಡ ಪರ ಹೋರಾಟಗಾರರು, ಟೈಲರಿಂಗ್ ವೃತ್ತಿಯಿಂದ ಅಲ್ಲಿಗೆ ಬಂದಿದ್ದು ಸಾಧನೆ ತುಂಬ ದೊಡ್ಡದು. ಓ ಮ್ಯಾಮ್, ಹೆಂಗೆ ಅಂದರೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದೀರಾ ನೀವು. ನಿಮಗೆ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ತೀನಿ ಮ್ಯಾಮ್. ವಿಜಯ್ ಮೈಲಾರ್ ಆ್ಯಸ್ ಎ ಯೂಟ್ಯೂಬರ್, ಬಟ್ ಒಳ್ಳೆ ಹೃದಯ ಇರುವಂಥ ಮನುಷ್ಯ. ರಾಮಾಂಜನೇಯ ಸರ್ಗೆ ಇರೋವಷ್ಟು ಜ್ಞಾನ, ಆಮೇಲೆ ಅವರ ಒಂದು ತೋಟ ಇದೆಯಲ್ಲ, ಅದು ಸ್ವರ್ಗ. ಅಪ್ಪು ಸರ್ ಅಷ್ಟೇ ಹೇಳ್ಬೋದು. ಗೀತಾ ಮ್ಯಾಮ್, ನೀವು ಪ್ರತಿಯೊಂದು ವಿಡಿಯೋನೂ ನೋಡಿಬಿಟ್ಟು ನಮಗೆ ಅಲ್ಲಿಂದ ಇಲ್ಲಿ ನಿಮ್ಮ ಸಂದರ್ಶನ ಆಗಿ ಆದಮೇಲೂ ಕೂಡ ನಮ್ಮ ಸಾಧಕರ ಮಾತು ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆದ್ರೂ ಕೂಡ ಅವ್ರು ನೋಡಿಬಿಟ್ಟು ಮತ್ತೆ ಫೋನ್ ಮಾಡಿ ನನ್ನ ಜೊತೆ ಅದ್ರ ಬಗ್ಗೆ ಒಂದು 10 ನಿಮಿಷ ಡಿಸ್ಕಸ್ ಮಾಡ್ತೀರಾ. ಅದು ತುಂಬ ಖುಷಿ ಆಗುತ್ತೆ. ರಶ್ಮಿ ಮತ್ತು ದಂಪತಿ ಪುಟ್ಟಗ್ನಾಳ್. ರಶ್ಮಿ ಅವರೇ, ನಿಮ್ಮ ಒಂದು ಆ ಇನೋಸೆನ್ಸಿ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ. ದಯಾನಂದ್ ಸರ್, ನಿಮಗೆ ಆ ಒಂದು ಹಸಿವು ಇದೆ ಅಲ್ಲ, ಇನ್ನೂ ಏನೋ ನಾನು ಸಾಧಿಸಬೇಕು ಅನ್ನೋ ಒಂದು ಹಸಿವು ಇದೆ ಅಲ್ಲ, ಆಮೇಲೆ ಚಳ್ಳಕೆರೆನಲ್ಲಿ ನೀವು ಆ ತೋಟ ಮಾಡಿರೋ ರೀತಿ ಇದೆ ಅಲ್ಲ ಸರ್, ನಿಜವಾಗ್ಲೂ ಖುಷಿ ಆಯಿತು. ರವಿ ಸರ್, ನಿಮ್ಮ ಸಿಂಪ್ಲಿಸಿಟಿ ನಂಗೆ ತುಂಬ ಇಷ್ಟ ಆಯಿತು ಸರ್. ರಘು ಸರ್, ಸೇಮ್, ನಿಮ್ಮ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ ಆಯಿತು. ಬಟ್ ಹಾಗಂತ ಅದನ್ನೇ ತೊಗೊಳಂಗಿಲ್ಲ. ನಿಮ್ಮ ಹಾರ್ಡ್ ವರ್ಕ್ ಇದೆ ಅಲ್ಲ ಸರ್, ನಿಮ್ಮ ಫ್ಯಾಮಿಲಿನ ಒಟ್ಟಿಗಿಟ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯಿತು. ಎಲ್ಲೂ ಸೋಲು ಒಪ್ಕೊಂಡಿಲ್ಲ ನೋಡಿ, ಅದು ನಂಗೆ ತುಂಬ ಖುಷಿ ಆಯಿತು. ಅರುಂಧತಿ ಮ್ಯಾಮ್, ಡಾಕ್ಟರ್ ಅರುಂಧತಿ ಮ್ಯಾಮ್, ಒಂದು ಕ್ಷಣ ನೆನೆಸ್ಕೊಂಡ್ರೆ ಈಗಲೂ ಕಣ್ಣೀರು ಬರುತ್ತೆ. ನಿಮ್ಮ ಲೈಫು ಅದೆಲ್ಲ ನೀವು ಹೇಳಿದ ಕತೆಗಳು ಎಲ್ಲ ಕೇಳಿದರೆ ಕಣ್ಣೀರು ಬರುತ್ತೆ. ಬಟ್ ಅದನ್ನೆಲ್ಲದನ್ನು ಮೆಟ್ಟಿ ನಿಂತಿದ್ದೀರಲ್ಲ ಮ್ಯಾಮ್, ಹ್ಯಾಟ್ಸ್ ಆಫ್. ನಮ್ಮ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ನ ಫಸ್ಟ್ ಇಯರ್ ಆ್ಯನಿವರ್ಸರಿನಲ್ಲಿ ಒಂದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ, ಉತ್ತರ ಕೊಟ್ವಿ. ಮತ್ತು ಮುಂದಿನ ಸಾಧಕರೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.